ಆತ್ಮೀಯ ವೀಕ್ಷಕರೇ, ಯುವನಿಧಿ ಫಲಾನುಭವಿಗಳಿಗೆ ಡಿಸೆಂಬರ್ ತಿಂಗಳ 3,000 ಡಿಗ್ರಿ ಮುಗಿದವರಿಗೆ, ಡಿಪ್ಲೊಮಾ ಮುಗಿದವರಿಗೆ 1,500 ರೂಪಾಯಿ ಹಣ ಸ್ಯಾಂಕ್ಷನ್ ಆಗಿದೆ. ಯಾವಾಗ ಕ್ರೆಡಿಟ್ ಆಗುತ್ತೆ ಅನ್ನೋದನ್ನು ತಿಳಿಸ್ತೀನಿ. ಅದರ ಜೊತೆಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕಾಲ್ ಅಂತ ಯುವನಿಧಿ ಕಡೆ ಆಫೀಸ್ ಕಡೆಯಿಂದ ಕಾಲ್ ಬರ್ತಾ ಇದೆ. ಇದಕ್ಕೆ ಏನು ಮಾಡಬೇಕು, ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ರಿ ಅಂತ ಕೇಳ್ತಾ ಇದ್ದಾರೆ. ಕೆಲವೊಂದಿಷ್ಟು ಯುವನಿಧಿ ಆಫೀಸ್ಗೆ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಆಫೀಸ್ಗೆ ಹೋಗಲೇಬೇಕಾ, ಇಲ್ಲ ಡಾಕ್ಯುಮೆಂಟ್ಸ್ ಏನಾದರೂ ನಾವು ಆನ್ಲೈನಲ್ಲಿ ಶೇರ್ ಮಾಡ್ಬೋದು ಅಂತ ಕೇಳ್ತಾ ಇದ್ರೆ ಇದರ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡೋದು ಸಪೋರ್ಟ್ ಮಾಡಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಡಿಸೆಂಬರ್ ತಿಂಗಳ ಹಣ 1ನೇ ತಾರೀಕಿಂದ 15ನೇ ತಾರೀಕು ಒಳಗಡೆ ಯಾರೆಲ್ಲ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿದ್ರು ಇವರಿಗೆ ಯುವನಿಧಿ ಹಣ ಸ್ಯಾಂಕ್ಷನ್ ಆಗಿದೆ. ಬಟ್ ಅಮೌಂಟ್ ಯಾವಾಗ ಬರುತ್ತೆ, DBTಯಲ್ಲಿ ಇನ್ನೂ ಸ್ಟೇಟಸ್ ಚೇಂಜಸ್ ಆಗಿಲ್ಲ. ಬಟ್ ಏನೋ 1-2-3% ಜನರದು ಮಾತ್ರ DBT ಫುಶ್ಡ್ ಅಂತ ಚೇಂಜಸ್ ಆಗಿದೆ. ಇನ್ನು ಎಲ್ಲರದು 180 ಡೇಸ್ ಕಂಪ್ಲೀಟ್ ಅಂತಲೇ ತೋರಿಸ್ತಾ ಇದೆ. ಇದು ಯಾವಾಗ ಬರುತ್ತೆ ಅಂದರೆ ಫೆಬ್ರವರಿ ತಿಂಗಳು ಫಸ್ಟ್ ವೀಕಲ್ಲಿ ಏನಿದೆಯಲ್ಲ ಯುವನಿಧಿ ಹಣ ಫೆಬ್ರವರಿ ತಿಂಗಳು ಫಸ್ಟ್ ವೀಕಲ್ಲಿ ಬರುತ್ತೆ ಅಂತೇಳಿ ಅಪ್ಡೇಟ್ ಇದೆ ಸ್ನೇಹಿತರೆ. ಇದು ಡಿಸೆಂಬರ್ ತಿಂಗಳ ಹಣದ ಅಪ್ಡೇಟ್ ಬಗ್ಗೆ ಗೊತ್ತಾಯಿತು. ಹಾಗಿದ್ರೆ ಬನ್ನಿ, ಎರಡನೇದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತೇಳಿ ಕಾಲ್ ಬರ್ತಾ ಇದೆ. ಇದಕ್ಕೆ ಏನು ಮಾಡಬೇಕು, SSP ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳಿಗೂ ಕೂಡ ಇದೇ ರೀತಿ ಬರ್ತಾ ಇತ್ತು. ಅವ್ರದ್ದು ಮಾರ್ಕ್ಸ್ ಕಾರ್ಡ್ನ ಅಪ್ಡೇಟ್ ಕೇಳ್ತಾ ಇತ್ತು. ಬಟ್ ಯುವನಿಧಿ ಫಲಾನುಭವಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾಕೆ ಕಾಲ್ ಬರ್ತಾ ಇದೆ ಅಂದರೆ, ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕಾದ್ರೆ ಏನಾದರೂ ಮಿಸ್ಟೇಕ್ ಏನಾದರೂ ಮಾಡಿದರೆ ಇಂಥವರಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕಾಲ್ ಬರ್ತಾ ಇದೆ. ಅಲ್ಲಿ ಏನಾದರೂ ಕೆಲವೊಬ್ಬರು ದುಡ್ಡು ಕೇಳ್ತಾ ಇದ್ದಾರೆ. ಆ ರೀತಿ ಯಾವುದೋ ದುಡ್ಡು ಗಿಡ್ಡು ಯಾವುದು ಕೇಳೋದಿಲ್ಲ. ಕೇಳಿದ್ರು ಯಾವುದೇ ಅಮೌಂಟು ಕೊಡೋಕ್ಕೆ ಹೋಗಬೇಡಿ. ಬಟ್ ಆನ್ಲೈನಲ್ಲಿ ಏನಾದರೂ ನೀವು ಸಬ್ಮಿಟ್ ಮಾಡಿ ಅಂತ ಹೇಳಿದ್ರೆ ಆರಾಮಾಗಿ ನೀವು ಆನ್ಲೈನಲ್ಲಿ ಅವ್ರಿಗೆ ಮೇಲ್ ಮಾಡಿ ಅಂತ ಹೇಳಿದ್ರೆ ಕರ್ನಾಟಕದ್ದು ಗೌರ್ಮೆಂಟ್ ಮೇಲ್ ID ಇರುತ್ತೆ, ಅದಕ್ಕೆ ನೀವು ಮೇಲ್ ಮಾಡ್ಬೋದು. ಮತ್ತು ಅದ್ರ ಜೊತೆಗೆ ನೀವೇನಾದರೂ ಅಷ್ಟು ನಮಗೆ ಬೇಡರೆ ಏನಾದರೂ ತೊಂದರೆ ಆಗಿಬಿಡುತ್ತೆ, ಬಿ ಕೇರ್ಫುಲ್ ಆಗಿರಬೇಕು ಅಂತ ಏನಾದರೂ ನಿಮ್ಮ ಮನಸ್ಸಲ್ಲಿ ಇತ್ತು ಅಂದರೆ ನೀವು ಡೈರೆಕ್ಟಾಗಿ ಯುವನಿಧಿ ಆಫೀಸ್ಗೆ ಹೋಗಿ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ಬಟ್ ಇಟ್ಸ್ ಕಂಪಲ್ಸರಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಲೇಬೇಕು. ಯಾಕಂದರೆ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕಾದ್ರೆ ತೊಂದರೆ ಆಗಿರುತ್ತೆ. ಇಲ್ಲಾಂದರೆ ಮತ್ತೆ ಫೆಬ್ರವರಿ ಫಸ್ಟ್ ವೀಕಲ್ಲಿ ಅಮೌಂಟು ಬರೋದಿಲ್ಲ ಸ್ನೇಹಿತರೆ. ಯಾಕಂದರೆ ನೆನ್ಪಿಟ್ಕೊಳ್ಳಿ, ಯುವನಿಧಿ ಆಫೀಸಿಗೆ ಹೋಗಿ ಡಾಕ್ಯುಮೆಂಟ್ಸ್ ನೇರವಾಗಿ ಆದರೂ ಸಬ್ಮಿಟ್ ಮಾಡಿ, ಇಲ್ಲ ಫೋನಲ್ಲಿ ಒಂದೊಂದ್ಸಲ ಕ್ಲಿಯರ್ ಆದರೂ ಆಗ್ಬೋದು. ಯಾಕಂದರೆ ಅವ್ರೇನಾದರೂ ನಿಮ್ಮದು ರಿಜಿಸ್ಟರ್ ನಂಬರನ್ನು ಕೇಳಿದರೆ, ಅಪ್ಲಿಕೇಶನ್ ಹಾಕಿರುವಂಥದ್ದು ರಿಜಿಸ್ಟರ್ ನಂಬರ್ ಕೇಳಿದರೆ ಹೇಳಿ, ಅದಕ್ಕೇನು ತೊಂದರೆ ಇಲ್ಲ, ರಿಜಿಸ್ಟರ್ ನಂಬರ್ ಕೇಳ್ತಾರೆ. ಬಟ್ ನಿಮ್ದು ಏನಾದರೂ ಏನು ಡಿಗ್ರಿ ಮುಗಿದಿರುತ್ತಲ್ಲ, ಡಿಗ್ರಿ ಮುಗಿದ ಮೇಲೆ ಅಲ್ಲಿ ಡಿಗ್ರಿ ಅಥವಾ ಡಿಪ್ಲೊಮೆ ಮುಗಿದಿರುತ್ತಲ್ಲ ಅಲ್ಲಿ ರಿಜಿಸ್ಟರ್ ನಂಬರ್ ಇರುತ್ತೆ. ಆ ರಿಜಿಸ್ಟರ್ ನಂಬರನ್ನು ಹೇಳಿ, ಏನೂ ತೊಂದರೆ ಇಲ್ಲ. ಓಕೆನಾ? ಇದು ಬಂದಿರತಕ್ಕಂಥ ಅಪ್ಡೇಟು ಸ್ನೇಹಿತರೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.